ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾವು ಬ್ಯಾಡಗಿಲಿ ಇದ್ವಿ. ಸೊ ನಮ್ಮ ಕಾಯಿ ಕೊಡಕ್ಕೆ ಬಂದಿದ್ವಿ. ಸೊ ಈ ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಇವತ್ತು ಡೇಟ್ ಬಂದ್ಬಿಟ್ಟು 26/2/2026. ಇವತ್ತು ಈ ಮಾರ್ಕೆಟ್ ಅಲ್ಲಿ ರೈತರ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಎಷ್ಟು ಎಕರೆ ಬೆಳೆದಿದ್ದಾರೆ ಮತ್ತು ಯಾವ ರೀತಿ ಅವರಿಗೆ ರೇಟ್ ಲಾಭ ಸಿಕ್ಕಿದೆ ಅಥವಾ ಎಷ್ಟು ರೇಟ್ ಹೋದ್ರೆ ಲಾಭ ಆಗುತ್ತೋ ಇಲ್ವೋ ಎಲ್ಲ ಪ್ರತಿಯೊಂದನ್ನ ನಾನು ಇವತ್ತು ರೈತರ ಹತ್ರ ಮಾತಾಡಿಸಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡೋರು ಯಾರಾದ್ರೂ ನೋಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ರಿ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಪ್ರತಿಯೊಂದು ನಾವೇನೇ ಬದುಕು ಮಾಡಿದಿರ್ಬೋದು ಅಥವಾ ಮದ್ದೊಡೆದಿರ್ಬೋದು, ಪ್ರತಿಯೊಂದು ರೇಟ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಊರಿಂದ ಏನೇನ್ ನಡೀತಿದೆ ಎಲ್ಲವನ್ನ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ. ಓಕೆನಾ? ಬನ್ನಿ ರೈತರನ್ನ ಮಾತಾಡ್ಸೋ ಪ್ರಯತ್ನ ಮಾಡೋಣ. ಬನ್ನಿ ಈಗ ರೈತರ ಹತ್ರ ಇದೀವಿ. ರೈತರ ಎಷ್ಟು ಎಕರೆ ಬೆಳೆದಿದ್ದಾರೆ ಮತ್ತು ಯಾವ ರೀತಿ ಲಾಭ ಆಗಿದೆ ಅಥವಾ ನಷ್ಟ ಆಗಿದೆ ಅಂತ ತಿಳ್ಕೊಳ್ಳೋ ಸಮಯ. ಅಣ್ಣ ನಿಮ್ಮೂರು? ನಮ್ಮೂರು ಬಿಜಾಪುರ ಡಿಸ್ಟಿಕ್ ಮುದ್ದೇಬೇಳ ತಾಲೂಕು ಹಿರೇಮಳ್ ಸರ್. ಎಷ್ಟು ಎಕರೆ ಮಾಡಿರಣ್ಣ? ನಾವು ಒಂದ್ 8 ಎಕರೆ ಮಾಡಿದೀವ್ರಿ. ಕಡ್ಡಿ ಬಡಿಗೆ ಮಾಡಿದೀವ್ರಿ ಹುಟ್ಟೂರಿ. ಇವ್ರು ನಮ್ ತಮ್ಮರಿ ಇವ್ರು ಒಂದ್ 4 ಎಕರೆ ಮಾಡ್ಯಾರಿ. ಇವ್ರು ಮಗ್ಲ ಪಕ್ಕದ ಹಳ್ಳಿ ಬೂದಿಯಾಳ ಅಂತ ಹೇಳಿ ಅವ್ರು ಒಂದ್ 6 ಎಕರೆ ಮಾಡಿದಾರೆ. ನಿಮ್ಗೆ ಈ ವರ್ಷ ರೇಟ್ ಹೆಂಗೈತೆ? ರೇಟ್ ಈ ಸರಿ ಸ್ವಲ್ಪ ಚಲೋ ಅನ್ಸೈತ್ರಿ. ವಾದ ವರ್ಷಿಗೆ ಈ ವರ್ಷ ಕಂಪಾರಿಸನ್ ಮಾಡಿದ್ರಿ ಈ ವರ್ಷ ಸ್ವಲ್ಪ ಜಾಸ್ತಿ ರೇಟ್ ಸಿಕ್ಕಿದೆ. ರೈತರಿಗೆ ಅನುಕೂಲ ಆಗಿದೆ ಈ ಸರಿ. ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತಾರೆ ನಿಮ್ ಕಡೆ? ಎಕರೆಗೆ ನಮ್ಮಲ್ಲಿ ಸ್ವಲ್ಪ ಒಣಬೇಸಾಯ ಸ್ವಲ್ಪ ನೀರಾವರಿ ಅದಾವ. ಎಕರೆಕ 6 ಕ್ವಿಂಟಲ್ ಅಂತ ಹಿಡ್ಕೊಂಡು 10 ಕ್ವಿಂಟಲ್ ಇಳುವರಿ ಬಂದಾವ್ರಿ ಸರ್. ಆತರ ಬೆಳೆದ್ರೆ ನಿಮಗೆ ಈ ರೇಟ್ಗೆ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗಿದೆ ಸರ್. ಸರಿ ರೈತರ ಅನುಕೂಲ ಖುಷಿಲಿಂತ್ರ ಹೋಗಿದ್ದಾರೆ. ಯಾರು ಬಂದವರು ಸಪ್ ಮುತ್ತಿ ಹಾಕೊಂಡು ಯಾರು ಹೋಗಿಲ್ಲ. ಎಲ್ಲ ರೈತರು ಖುಷಿ ಆಗಿದ್ದಾರೆ. ಈ ಹೋದ ವರ್ಷಕ್ಕೆ ಈ ವರ್ಷಕ್ಕ ನಿಮ್ಗೆ ಲಾಭ ಆಯ್ತಾ ನಷ್ಟ ಆಯ್ತಾ? ಲಾಭ ಇದೆ ಸರ್. ವಾದ ವರ್ಷ ನಷ್ಟದಾಗಿದ್ದೀರಿ ಸ್ವಲ್ಪ. ಈ ವರ್ಷ ಲಾಭ ಐತೆ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? KM ಬಸವ ಅಂತ. ಯಾವ್ರಣ? ಕೊಳಗಲ್ಲು. ಕೊಳಗಲ್ಲ. ಎಷ್ಟು ಎಕರೆ ಮಾಡಿರಣ್ಣ? 4 ಎಕರೆ ಇಟ್ಟಿವಿ. ಏನ್ ಕೈ ಇಟ್ರಿ? 5531 5531 ಸೀಡ್ಸ್ ಕೈ ಇಟ್ರಿ. ಸೀಡ್ ಎಕರೆಗೆ ಎಷ್ಟು ಬಂದಣ್ಣ? ಇವಾಗ 4 ಎಕರೆಗೆ 74 ಕ್ವಿಂಟಲ್ ಕೊಟ್ಟಿವ್ರಿ. 74 ಕ್ವಿಂಟಲ್ ಕೊಟ್ಟಿವಿ. 22,100 ರೂಪಾಯಿ ಒಂದ್ 30 ಕ್ವಿಂಟಲ್ ಹೋಯ್ತೆ. 22,000 ರೂಪಾಯಿ ಒಂದ್ ಲಾಟ್ ಹೋಯ್ತು. ಒಂದ್ 20 ಕ್ವಿಂಟಲ್. ಒಟ್ಟು ನೀನ್ ರೇಟ್ ಹೈ ಇರುವಾಗ ಕೊಟ್ಟಿವ್ರಿ. ಇವರ ಹೆಂಗ ರೇಟಿಗೆ ನಿನಗೆ ಖುಷಿಯಾ? ಆ ರೇಟ್ಗೆ ಮಸ್ತ್ ಖುಷಿ ಪಟ್ಟಿವ್ರಿ. ಬಹಳ ಖುಷಿ ಆಗಿತ್ತು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ? ಈ ವರ್ಷಕ್ಕೆ 2 ಪಟ್ಟು ನಮಗೆ ಲಾಭ ಆಗಿದೆ. 2 ಪಟ್ಟು ಲಾಸ್. ಹೋದ ವರ್ಷ 7,000 ಕೊಟ್ಟಿವ್ರಿ. ಹೋದ ವರ್ಷ ಇಳುವರಿ ಜಾಸ್ತಿ ಇತ್ತು. ಹೋದ ವರ್ಷ 111 ಕ್ವಿಂಟಲ್ ಆದ್ರೆ ಈ ವರ್ಷ 74 ಕ್ವಿಂಟಲ್ ಕೊಟ್ಟಿವಿ. ಆದ್ರೂ ರೇಟ್ ಡಬಲ್. ಹೋದ ವರ್ಷ 9,000 ಆದ್ರ ಈ ವರ್ಷ 14,000 ಆಗೈತಿ. ಇಲ್ಲಿಗೆ ಇನ್ನ ಒಂದ್ 2 ಲಕ್ಷ ರೂಪಾಯಿ ಮಾಲ್ ಐತಿ. ಖುಷಿ ಐತೆ. ಬಹಳ ಖುಷಿ ಐತ್ರಿ. ಬಹಳ ಖುಷಿ ಐತೆ. ರೈತರೆಲ್ಲ ಪರಲ್ಲ. ಈ ರೇಟ್ ಹಿಂಗೆ ಇರ್ಬೇಕಾಯ್ತು ಇನ್ನೊಂದ್ ತಿಂಗಳು. ಈಗ ಸ್ವಲ್ಪ ಡೌನ್ ಆಗೈತ್ರಿ. ಬಹಳ ಇದಾಗೈತಿ. ಕೊಟ್ಟಿರೋರೇನ್ ಗೆದ್ದು ಬಿಡಾರ. ಇರೋರು ಭಾರಿ ಕಷ್ಟ ಐತೆ. ಅವ್ರಿಗೂ ಕೂಡ ಇದೇ ಲೆವೆಲ್ ಸಿಕ್ಕಿದ್ರೆ ಬಹಳ ರೈತರೆಲ್ಲ ನಗ್ತಿದ್ರು. ಎಲ್ಲಾರು ಖುಷಿ ಇದ್ರು. ಎಲ್ಲಾರು ನಗ್ತಿದ್ರು. ಆದ್ರೆ ಏನ್ ಮಾಡ್ತಿ ಸ್ವಲ್ಪ ಡೌನ್ ಆಗಿರೋಕೆ ನಮ್ಗೆ ಇದಾಗೈತಿ ಸ್ವಲ್ಪ. ಎಲ್ಲಾ ರೈತರು ಒಂದೇ ತಡವು ಇದಾಗ್ಲಲ್ಲ. ಹರಿಯೋದಾಗ್ಲು ಇನ್ನೊಂದಾಗ್ಲು ಮತ್ತೊಂದಾಗ್ಲು ಹೆಚ್ಚು ಕಡಿಮೆ ಆಗೈತೆ. ಹರಿಯೋರು ಸಿಗ್ಲಿಲ್ಲ. ಅಷ್ಟಕ್ಕಾಗಿ ಕೆಲವೊಂದು 40 ಪೈಸೆ ಭಾಗ ಗೆದ್ದಾರ. 60 ಪೈಸೆ ಭಾಗ ಸ್ವಲ್ಪ ದೆಬ್ಬೆ ತಗದಾರ ಅವ್ರಿಗೆ. ಆದ್ರನ್ನ ಇದೇ 20, 19, 20 ಆದ್ರೆ ಅನ್ನ ಪರಲ್ಲ. ಹೋದ ವರ್ಷ ಲೆಕ್ಕ ನೋಡ್ಕೊಂಡ್ರ ಈ ವರ್ಷ ಬಹಳ ಇದಾಗ್ಯಾರ. ಒಟ್ಟು ತೊಂದ್ರೆ ಆಗೈತಿ ಈ ಸಾರಿ ಇವಾಗ ಹಿಂದೆ ಹೋದವ್ರಿಗೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಅಂತ. ಯಾವ್ರಣ್ಣ? ನಮ್ದು ಬಳ್ಳಾರಿ ಜಿಲ್ಲೆ ಸಿಂಧವಾಳ. ಎಷ್ಟು ಎಕರೆ ಬೆಳೆದ್ರಣ್ಣ? ನಾವು 5 ಎಕರೆ ಮಾಡಿವಿ. ಯಾವ ಸೀಸನ್? ಬ್ಯಾಡಿಗೆ ಡಬ್ಬಿ. ಈ ರೇಟ್ ಹೆಂಗೈತಣ್ಣ ಈಗ? ರೇಟ್ ಮೊದಲ ವಾರ ಬೇಸಿತ್ತು. ಇವಾಗ ಪೂರ್ತಿ ಡೌನ್ ಆಗ್ಬಿಟ್ಟು. ಅದೇ ರೀತಿ ಇದ್ರೆ ಸ್ವಲ್ಪ ವರ್ಕೌಟ್ ಆಗ್ತಿತ್ತು. ಬೆಳೆ ಜಾಸ್ತಿ ಬಂದಿಲ್ಲ. ಸ್ವಲ್ಪ ಬಂದದ್ರಾಗ ನಮ್ಗೆ ವರ್ಕೌಟ್ ಆಗ್ತಂತ ಆಸೆ ಇತ್ತು. ಈ ವರ್ಷ ಪೂರ್ತಿ ಇದಾಗ್ಬಿಡ್ತು. ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳೆದ್ರಿ? ನಮ್ಗೆ ಎಕರೆಗೆ 5-6 ಬರ್ತದೆ. ಹೋದ ವರ್ಷ 10-12 ಬಂದಿತ್ತು. ಈ ವರ್ಷ ಅರ್ಧ ಬಂದತ್ತು. ಅರ್ಧ ಬಂದತ್ತು. ರೇಟ್ ಇವಾಗ ಡೌನ್ ಆಗ್ಬಿಟ್ಟು. ಇವು ಒಂದ್ ವಾರದಿಂದ ಇತ್ತು ರೇಟ್. ಆ ರೇಟ್ ಹೆಂಗೆ ಇದ್ರೆ ವರ್ಕೌಟ್ ಆಗುತ್ತಲ್ಲ. ಹೌದು. ಈ ವರ್ಷ ಮತ್ತೆ ನಿಮಗೆ ಇಟ್ಟಿದ್ ಖರ್ಚನ ಬರುತ್ತೆ, ಲಾಭ ನಷ್ಟ? ಈ ವರ್ಷ ಏನಿಲ್ಲ. ಇನ್ನು ಯಾಕೆ ಬಂದ್ವಿ ಏನಂತ ಗೊತ್ತಿಲ್ಲ ಇವತ್ತು. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಊರಣ್ಣ? ನಮ್ದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆನ? ಊರ ಪಕ್ಕದ ಗ್ರಾಮನ? ಇದು ಸಿರಿವಾರ ಗ್ರಾಮ. ಎಷ್ಟು ಎಕರೆ ಬೆಳೆದ್ರಿ? 3 ಎಕರೆ ಬೆಳೆದ್ರಿ ಅಣ್ಣ. 13 ಎಕರೆ. ಯಾಕಾಯಿ ಬೆಳೆದ್ರಣ್ಣ? ಅಣ್ಣ ಸೀಡ್ಸ್ ಇದು ಸೀಸನ್ ಬೆಳೆಸಿರಿ ಅಣ್ಣ. ಅಣ್ಣ ಹೋದ ಬರೇ 19,000 17,000 ಹಂಗದವ ಅಣ್ಣ. ಮತ್ತೆ ನಿಮ್ಗೆ ವರ್ಕೌಟ್ ಆಗುತ್ತಾ ಈ ರೇಟ್ಗೆ? ಈ ರೇಟಿಗೆ ವರ್ಕೌಟ್ ಹಾಕೋಣ. ಇಳುವರಿಕೆ ಬಾರಿ ಕಡಿಮೆ ಐತೆ. ಈಗ ಕಡಿಮೆ ಇರೋದ್ರಿಂದ ಸ್ವಲ್ಪ ರೇಟ್ ಕೂಡ ಬಾರಿ ಇದೈತೆ.
ಸ್ವಲ್ಪ ರೇಟ್ ಇದ್ರೇನೆ ಇಳುವರಿಗೆ ಅದಕ್ಕೂ ಸ್ವಲ್ಪ ವರ್ಕೌಟ್ ಆಗೋದು ಅಂತ ಕೇಳ್ಕೊತೀವಿ ಅಷ್ಟೇ, ಏನಿಲ್ಲ. ಸ್ವಲ್ಪ ಇವಾಗ ಓದ್ ಮಾರ್ಕೆಟ್ ಈ ಮಾರ್ಕೆಟ್ ಡೌನ್ ಆಗೈತೆ ಡೌನ್ ಐತೆ, ಬಾರಿ 2-3 ಮಾರ್ಕೆಟ್ ಆಯ್ತು ಡೌನ್ ಆಗಕ. ಏನ ಜಂಪ್ ಮಾಡ್ತಂತ ಹೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಏನನ್ನ ಸರ್ಕಾರಕ್ಕೆ ಏನ ಕೇಳ್ಕೊಂಡ್ರ? ಅದೇ ದಯವಿಟ್ಟು ರೈತರು ಸ್ವಲ್ಪ ಏನಂತ ಕೇಳ್ಕೊತೀವಿ ಅಂದ್ರ, ಈ ವರ್ಷ ಬಹಳ ಇಳುವರಿಕೆ ಇರೋದ ಕಾರಣಕ್ಕಾಗಿ ಸ್ವಲ್ಪ ರೇಟ್ ಅಂದ ಜಂಪ್ ಮಾಡ್ಸಂತ ಕೇಳ್ಕೊತೀವಿ ಅಷ್ಟೇ, ಏನಿಲ್ಲ. ಹ್ಮ್ ಏನಿಲ್ಲ, ಎಲ್ಲರೂ ಬಾರಿ ಲಾಸ್ ಆಗ್ಬಿಟ್ಟು ಇಳುವರಿಕೆ ಬಾರಿ ಕಡಿಮೆ ಐತೆ. ರೇಟ್ ಇದ್ರೆ ಇಳುವರಿಕೆ ವರ್ಕೌಟ್ ಆಗ್ತೈತಿ. ಈ ಇಳುವರಿಕೆ ರೇಟ್ಗೆ ಸ್ವಲ್ಪ ವರ್ಕೌಟ್ ಆಗ್ತೈತಿ. ಇವಾಗ ಬ್ಯಾಡಿಗೆ ಬಂದಿರತಕ್ಕಂತ ರೈತರು ಎಲ್ಲಾರು ಕೇಳೋದು ಇಷ್ಟೇ, ಒಂದು 3-4 ಮಾರ್ಕೆಟ್ ಆಯ್ತು, ರೇಟ್ ಡೌನ್ ಆಗ್ತಾ ಬರ್ತಾ ಇದೆ. ಯಾಕಪ್ಪ ರೀಸನ್ ಅಂತ ಕೇಳಿದ್ರೆ ಕಾಯಿ ಜಾಸ್ತಿ ಬರ್ತಾ ಇದಾವೆ, ಕಾಯಿ ಕ್ಲಾರಿಟಿ ಇದಿಲ್ಲ, ಒಳ್ಳೆ ಕಾಯಿ ಇಲ್ಲ, ಮಿಂಚಿಲ್ಲ, ಅದಿಲ್ಲ ಇದೆ ಅಂತ ಎಲ್ಲ ಇದೇ ರೀತಿ ಕಾರಣಗಳು ಕೊಡ್ತಾ ಇದಾರೆ. ಸರ್ಕಾರದಲ್ಲಿ ನಾವೇನ್ ಕೇಳ್ಕೊಳ್ತೇವಪ್ಪ ಅಂದ್ರೆ, 3-4 ಮಾರ್ಕೆಟ್ ಹಿಂದೆ ರೇಟ್ ಚೆನ್ನಾಗಿತ್ತು, ಎಲ್ಲರೂ ಅವಾಗ ಅರ್ಧರು ಅವರು ಮಾರ್ಕೆ ಮಾಡ್ರ. ಅಂದ್ರೆ ಈ ಹಿಂದೆ ರೈತರು ಕೂಡ ಹೇಳೋದು ಇಷ್ಟ, ಒಂದ್ 40% ಜನ ಮಾತ್ರ ರೇಟ್ ಇದ್ದಾಗ ಅರ್ದು ಮಾರ್ಕೊಂಡ್ರ. ಇವಾಗ ಏನಾಗೈತಪ್ಪ ಅಂದ್ರೆ ರೇಟ್ ಡೌನ್ ಆಗಿರೋ, ರೇಟ್ ಚೆನ್ನಾಗೈತೆ ಅಂತ ಎಲ್ಲಾರು ಅರ್ದಾಗ ಏನ್ ಮಾಡ್ಯಾರ, ಇವ್ ರೇಟ್ ಡೌನ್ ಮಾಡ್ಯಾರ. ಪ್ರತಿ ವರ್ಷ ಇದೇ ರೀತಿ ಆದ್ರೆ ರೈತರು ಯಾವ ರೀತಿ ಬದುಕ್ಬೇಕು? ಅದೇ ಉದ್ದೇಶಕ್ಕೋಸ್ಕರ ಏನಾದ್ರೂ ಒಂದು ಮಾಡಿ ರೇಟ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ. ಯಾವುದೇ ರೈತರು ಕೂಡ ಲಾಸ್ ಆಗದಂಗೆ ಅವರು ಕೂಡ ಜೀವನ ನಡೆಸಕ್ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದೀನಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರಣ್ಣ? ತಿಪ್ಪೇಸ್ವಾಮಿ. ಯಾವ್ರಣ? ಕೋಳೂರು, ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು. ಹೌದಣ್ಣ. ಏನ್ ಕಾಯಿ ಏನ್ ಬೆಳೆದ್ರ ನೀವು? ಡಬಲ್ ಪತ್ರಿ ಬಲ್ ಮೆಣಸಿನಕಾಯಿ, ಡಬಲ್ ಪತ್ರಿ, ಗುಂಡ್ರಕಾಯಿ. ಎಷ್ಟು ಎಕರೆ ಮಾಡಿರಣ್ಣ? ಒಂದು 4 ಎಕರೆ ಇಟ್ಟಿವಿ. ಇಲ್ಲಿವರೆಗೆ ಎಷ್ಟು ಕ್ವಿಂಟಲ್ ಆಯ್ತು? ಏನು ಇಳುವರಿ ಇಲ್ಲ ಸರ್, ಬೆಳೆ ಒಂದ್ ಎಕರೆ 6-7 ಬರ್ತತೆ. ಈ ರೇಟ್ ನೋಡಿದ್ರ ಡೌನ್ ಆಗ್ಬಿಟ್ಟತೆ. ಇವಾಗ 14,000 ಅಂತಾರ. ಹಿಂಗಾದ್ರೆ ಏನ ರೈತರಿಗೆ ವರ್ಕೌಟ್ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿದ್ರೇನೆ ನಮ್ಗೆ ಸ್ವಲ್ಪ ತೃಪ್ತಿ ಇರ್ತತೆ. ಎಷ್ಟ್ರ ಮೇಲೆ ಇದ್ರೆ ವರ್ಕೌಟ್ ಆಗ್ತದೆ? 20 ಮೇಲೆ ಇದ್ರೆ ವರ್ಕೌಟ್ ಸರ್. 20 ಮೇಲೆ ಇದ್ರೆ ಸ್ವಲ್ಪ ವರ್ಕೌಟ್ ಆಗ್ತದೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಂಶಿ. ಯಾವೂರಣ್ಣ? ಅವಳಿಗಣ. ಏನ್ ತಂದಿರಣ್ಣ ಕಾಯಿ? ಡಬ್ಬಿ ಸಿಂಜೆಂಟ 204 ತಗೊಂಡ್ಣ. ಎಷ್ಟು ಎಕರೆ ಮಾಡಿರಿ? 5 ಎಕರೆ ಮಾಡಿವಣ್ಣ. ಇಳುವರಿ ಹೆಂಗೈತೆ? ಇಳುವರಿ ಕಡಿಮೆ ಐತೆ. ಇದು ಮೊನ್ನೆದ ಒಂದು 2 ಮಾರ್ಕೆಟ್ 3 ಮಾರ್ಕೆಟ್ ಟೆಂಡರ್ ಬೇಸಿತ್ತು. ಈ ಮಾರ್ಕೆಟ್ 2 ಮಾರ್ಕೆಟ್ ಬಂದ ಬೆಳೆ ಮಾರ್ಕೆಟ್ ಡೌನ್ ಆಗ್ಬಿಡುತ್ತೆ. ಅದಕ್ಕೆ ರೈತರಿಗೆ ಲಾಸ್ ಆಗ್ತೈತೆ. ರೇಟ್ ಎಷ್ಟಿದ್ರೆ ನಿಮಗೆ ಲಾಭ ಆಗುತ್ತೆ, ವರ್ಕೌಟ್ ಆಗ್ತದೆ? ವರ್ಕೌಟ್ ಇದ್ರೆ ಸಿಂಜೆಂಟ ಅವಾಗ 45-50 ಹಂಗ ಹೋಯ್ತು. ಬೇರೆ ಇವಾಗ 28-29 ಹಂಗ ಹೋಗ್ತೈತೆ. ಅದಕ್ಕೆ ರೈತರು ಡಬ್ಬಿ 61, 75, 80 ತನಕ ಐತೆ. ಇವಾಗ 55, 60 ಒಳಗೆ ಹೋಗ್ತೈತೆ ಎಲ್ಲ. ಅದಕ್ಕೆ ರೈತರಿಗೆಲ್ಲ ಬೆಳೆ ಇಲ್ಲ, ಲಾಸ್ ಆಗ್ತೈತೆಲ್ಲ. ಹೋದ ವರ್ಷ ಬೆಳೆ ಇತ್ತು, ರೇಟ್ ಕಡಿಮೆ ಇತ್ತು. ಈ ವರ್ಷ ಬೆಳೆ ಕಡಿಮೆ ಐತೆ, ರೇಟ್ ಐತೆ, ಅದ್ರಾಗ ಗಿಟ್ಬಾಟ್ ಆಗುತ್ತೆ ರೈತರಿಗೆ. ಇವಾಗ ಡೌನ್ ಆಗಿಬಿಡುತ್ತೆ. ಇವಾಗ ಡೌನ್ ಐತೆ. ನಮ್ಗೆ ಸುಮಾರು ಒಂದು 60,000 ಮೇಲೆ ಇದ್ರೆ ಡಬ್ಬಿ ನಡೀತಾನ. ಇದು ಈ ಪೆಟ್ಟುಬಾಡಿ ಅದ್ರಾಗಿನ ಬಾರಿ ಪೆಟ್ಟುಬಾಡಿ ಇಕ್ಕಿ ನಾವು. ಇವಾಗ 2 ಮಾರ್ಕೆಟ್ ಲಿಂದ ಪೂರ್ತಿ ಕಡಿಮೆ ಆಗ್ಬಿಟ್ಟೈತೆ ನಮ್ಗೆ. ಇದು ಡೌನ್ ಐತೆ. ಎತ್ಕೊಂಡ್ ಮತ್ತೆ ಏನೇನ್ ಮಾಡ್ತಾರೆ ಇವರು ಸರ್ಕಾರ ಗೊತ್ತಿಲ್ಲ. ಇವತ್ತು ಕಾಯಿ ಕಡಿಮೆ ಬಂತ ಅಂತ ಹೇಳ್ತಾರ, ಏನಂತ ಗೊತ್ತಿಲ್ಲ. ಸಾಯಂಕಾಲ ಗೊತ್ತಾಗ್ತಾನ ಅದು. ನಮ್ಗೆ ಅದೇ ಟೆನ್ಷನ್ ಆಯ್ತು. ಇವಾಗ ಏನ್ ಹೆಂಗಾತ ಏನ್ ಕತೆ. ಮೊನ್ನೆ ಮಾರ್ಕೆಟ್ 76 80ವರೆಗೂ ಐತೆ. ಇವಾಗ 2 ಮಾರ್ಕೆಟ್ ಲಿಂದ ಇವಾಗ ಮನೇಲಿಂದ ಇವಾಗ 60 ಒಳಗೆ ಐತೆ. 65 ಒಳಗ. ಖರ್ಚು ಜಗ್ಗಿ ಎಷ್ಟು ಎಕರೆಗೆ ಎಷ್ಟು ಖರ್ಚು ಬರ್ತಾನ? ಎಕರೆ 2 ಲಕ್ಷವರೆಗೆ ಬರ್ತನ. 2 ಲಕ್ಷ. ಒಂದ್ ಎಕರೆ 2 ಲಕ್ಷ. ಬಾರಿ ಆ ಕಾಯಿ ಬಿಳ್ಸೋಕ್ ಅಂದ್ರೆ ಬೆಳೆ ಇಲ್ಲಿ ವರ್ಷ ಈ ರೇಟ್ ತಗ್ಗಟ್ಗ ಬೆಳೆಸ್ಯಮನ್ ಅಂದ್ರೆ ಏನಿಲ್ಲ. ಹೋದ ವರ್ಷ ಬೆಳೆ ಇತ್ತು, ರೇಟ್ ಪೂರ್ತಿ 20,000 15,000 ಮಾರ್ಕೊಂಡಿವಣ್ಣ ಡಬ್ಬಿ. ಬಾರಿ ನಷ್ಟ ಹೋದ ವರ್ಷ. ಲಾಸ್ ಬಂದು ಈ ವರ್ಷ ಗಿಟ್ಬಾಟ್ ಆಗ್ತಂದ್ರೆ ಅದಕ್ಕೆ ಗಿಟ್ಬಾಟ್ ಆಗಲ್ಲ. ರೇಟ್ ಐತೆ, ಕಾಯಿ ಕಡಿಮೆ ಇದೆ. ಕಾಯಿ ಕಡಿಮೆ ಇದಾವ, ಇಳುವರಿ ಇಲ್ಲ. ಹೆಂಗೆ ಮಾರ್ಕೆಟ್ ಇವ್ರು ಸಾವುಕಾರ ಒಂದು ಹೆಂಗಾರು ರೇಟ್ ಹಾಕಿ ಕೊಟ್ರೆ ಬೇಸಿರ್ತಾನ ಕಾಣಿ. ಮತ್ತೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ. ಎಷ್ಟು ಯಾವ ಊರಣ್ಣ? ಅದೇ ಮುಗಲ್ ಹೊಸಕೋಟೆ. ಹೊಸಕೋಟೆ. ಎಷ್ಟು ಎಕರೆ ಮಾಡಿರಿ ಅಣ್ಣ? 7 ಎಕರೆ ಮಾಡಿರಿ. ಹೆಂಗೈತಿ ಇಳುವರಿ ಈ ಸರಿ? ಬೆಳೆನೇ ಕಡಿಮೆ, ರೇಟ್ ಐತೆ. ನಮ್ಗೆ ರೇಟು ಉತ್ತಮ. ರೇಟ್ ಇಲ್ಲಿದ್ರೆಗಿನ ನಷ್ಟನೇ. ಇವಾಗ 3-4 ಮಾರ್ಕೆಟ್ ಆಯ್ತು, ಎಲ್ಲ ರೇಟ್ ಸ್ವಲ್ಪ ಡೌನ್ ಆಗಿವ ಅಂತ ಹೇಳ್ತಾರ. ಡೌನ್ ಆಗೈತೆ. ಮೊನ್ನೆ ಬಂದ್ರೆ ಕೂಡ ಬೇಸಿತ್ತು, ಇವಾಗ ಬಂದಿದ್ದೀವಿ ಡೌನ್ ಆಗೈತೆ ಅಂತಾರ. ನಿಮಗೆ ಎಷ್ಟು ರೇಟ್ ಇದ್ರೆ ವರ್ಕೌಟ್ ಆಗ್ತದೆ? ಈ ಬೆಳೆ ಕಡಿಮೆ ಐತೆ, ರೇಟ್ ಇದ್ರೆ ವರ್ಕೌಟ್ ಆಗ್ತದೆ. ಬೆಳೆ ಇಲ್ಲಿ ಕಡಿಮೆ ಆಗೈತೆ. ಯಾಕಾಯಿ ಬೆಳೆದಿರೋದು ನೀವು? ನಾವು ಡಬ್ಬಿ ಬೆಳೆ. ಓದ್ ಮಾರ್ಕೆಟ್ ಆ ಮಾರ್ಕೆಟ್ ಹೆಂಗೈತೆ ಅಂತ ಹೇಳಿ? ಹೋದ ಮಾರ್ಕೆಟ್ಗೆ ರೇಟ್ ಜಂಪ್ ಇತ್ತು. 60, 65 ಹೋಗ್ಯಾವ. ಇವಾಗ ಮೊನ್ನೆ 50, 53 ಹೋಗ್ಯಾವ. ಕಡಿಮೆ ಆಗೈತೆ. 65 ಹಂಗಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಬೆಳೆ ಇಲ್ಲ ಅದಕ್ಕೆ ವರ್ಕೌಟ್ ಆಗತ್ತೆ. ಬೆಳೆ ಜಾಸ್ತಿ ಇದೆ. ನೀನು ಹೋದ ವರ್ಷ ಬೆಳೆ ಇತ್ತು, ರೇಟ್ ಕಡಿಮೆ ಇದ್ರೆ ವರ್ಕೌಟ್ ಆಗಿತ್ತು. ಬೆಳೆ ಕಡಿಮೆ ಈ ವರ್ಷ. ಬಾರಿ ನಲ್ಲಿ ಅದು ಹುಳ ಎಲ್ಲ ರೋಗ. ಎಕರೆಗೆ ಎಷ್ಟು ಖರ್ಚು ಬರುತ್ತಾ? ಎಕರೆ 1.5 ಬರ್ತದೆ. 1.5 ಲಕ್ಷ. ಕಿತ್ತದು, ಮೆಣಸಿನಕಾಯಿ ಎಲ್ಲ ಕಿತ್ತದು, ಆರ್ಸೋದು ಗೀರ್ಸೋದು ಎಲ್ಲ ಟೋಟಲ್ 1.5 ಬರ್ತದೆ. ಎಕರೆ 1.5 ಲಕ್ಷ ಬರ್ತದೆ.